ಶಾದ್ರಕ್. This is what God has to tell you. ದೇವರು ಇದನ್ನು ನಿಮಗೋಸ್ಕರ ಹೇಳ್ತಾ ಇದ್ದಾರೆ. I placed my value inside of you more than what you're thinking. ನೀವು ಅಂದುಕೊಳ್ಳುವುದಕ್ಕಿಂತ ಬೆಲೆಯುಳ್ಳದನ್ನ ನಿಮ್ಮ ಜೀವಿತದಲ್ಲಿ ನಾನು ಇಟ್ಟಿದ್ದೇನೆ. You're priceless. ನೀವು ಬೆಲೆ ಕಟ್ಟಲು ಸಾಧ್ಯವಿಲ್ಲ. And I put something inside of you. In very few days you will see the result of it. ನಾನು ಇಟ್ಟಿರುವಂತದ್ದು ಇನ್ನು ಕೆಲ ದಿವಸಗಳಲ್ಲಿ ಅದು ಕಾರ್ಯಗತವಾಗುವಂತದ್ದಾಗಿದೆ. You have many good qualities and one of that is you are very obedient. ನಿಮಗೆ ಅನೇಕ ಒಳ್ಳೆಯ ಗುಣಗಳು ಉಂಟು, ಅದರಲ್ಲಿ ಒಳ್ಳೆಯದು ನೀವು ಅನುಸರಣೆ ಅಥವಾ ಅನುಕರಣೆ ಮಾಡುವವರಾಗಿದ್ದೀರಾ ಎಂಬುದಾಗಿ. God says I am pleased with that thing. ಆ ಒಂದು ಗುಣ ನನಗೆ ಇಷ್ಟವಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. And I am going to lift you up. ನಾನು ನಿಮ್ಮನ್ನ ಮೇಲೆತ್ತುತ್ತೇನೆ ಎಂಬುದಾಗಿ ದೇವರು ಹೇಳುವವರಾಗಿದ್ದಾರೆ. I also see a call of God. ನಾನು ದೇವರ ಕರೆಯುವಿಕೆಯನ್ನು ನಿಮ್ಮ ಜೀವಿತದಲ್ಲಿ ನಾನು ನೋಡುವನಾಗಿದ್ದೇನೆ. Okay, when it said call, don't get confused. ನೀವು ಆ ಕರೆ ಎಂಬುದಾಗಿ ನೋಡುವಾಗ ನೀವು ಕನ್ಫ್ಯೂಸ್ ಆಗಬೇಡಿ. Whether you're working or full time, part time, that's not like that. It is always lifetime. ನೀವು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸದಲ್ಲಿ ಅಂತ ಅಲ್ಲ, ದೇವರು ಕರೆಯುವಾಗ ಅದು ಜೀವಿತ ಪೂರ್ತಿ ಉಂಟಾಗುವಂತದ್ದಾಗಿದೆ. We serve God for lifetime. ನಾವು ದೇವರನ್ನು ಸೇವೆ ಮಾಡುವುದು ಅದು ಜೀವನ ಪೂರ್ತಿ ಆಗಿರುತ್ತದೆ. Not just part time, full time. ಅದರಲ್ಲಿ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎಂಬುದಾಗಿ ಇಲ್ಲ. Very soon God is going to open certain doors for you. ದೇವರು ಕೆಲವು ದಿನಗಳಲ್ಲೇ ದೇವರು ಬಾಗಿಲುಗಳನ್ನು ತೆರೆಯುವವನಾಗಿದ್ದಾನೆ. And when it's open, you will know that this is from God. ಅದು ಆ ಒಂದು ಬಾಗಿಲುಗಳು ತೆರೆಯುವಾಗ ನಿಮಗೆ ಅನಿಸ್ತದೆ ಇದು ದೇವರಿಂದ ಬಂದದ್ದು ಎಂಬುದಾಗಿ. And God is going to take you further. ಅದು ಮತ್ತೆ ದೇವರು ನಿಮ್ಮನ್ನು ಮೇಲೆತ್ತಲು ಇಚ್ಛಿಸುತ್ತಾರೆ. God wants you to pay attention to Him. ಆತನಿಗೆ ನೀವು ಅಟೆನ್ಷನ್ ಕೊಡಲು ದೇವರು ಬಯಸುವವರಾಗಿದ್ದಾರೆ. Like never before. ಈಗಿದ್ದಂತೆ ಅಲ್ಲ, ಇನ್ನು ಹೆಚ್ಚಾಗಿ. So God can bring those things to surface so that it will be visible to others. ನೀವು ಬೇರೆಯವರಿಗೆ ಕಾಣುವ ರೀತಿಯಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಎತ್ತುವವರಾಗಿದ್ದಾರೆ. So anything that needs to come into your life, I declare and decree from this moment onwards, let it come and deposit inside of you. ನಿಮ್ಮ ಜೀವಿತಗಳಲ್ಲಿ ಬರುವಂತದ್ದು ಈ ಸಮಯಗಳಲ್ಲಿ ಉನ್ನತಕ್ಕೂ ಏರಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. May God bless you. ದೇವರನ್ನು ಆಶೀರ್ವದಿಸಲಿ. In Jesus' name. Jesus.